ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯ ನಮ್ಮ ಜೀವನದ ಒಂದು ಅಮೂಲ್ಯ ನೆನಪು. ಮೊಬೈಲ್ ಇಲ್ಲದ ಕಾಲದ ನಾಯಕ. ಸಂಪರ್ಕದ ಸೇತುವೆ. ಒಂದು ನಾಣ್ಯದಿಂದಲೇ ದೂರದವರ ಜೊತೆ ಮಾತಾಡುವ ಅದ್ಭುತ ಸಾಧನ. ಹೌದು ಸ್ನೇಹಿತರೆ, ಇದು ಹಳೆ ಕಾಲದ ಬೂತ್ಕಾಯಿನ್ ದೂರವಾಣಿ ಯಂತ್ರ. ಇಂದು ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಟ್ರೆಡಿಷನಲ್ ಅಂಡ್ ಕಲ್ಚರಲ್ ಯೂಟ್ಯೂಬ್ ಚಾನೆಲ್ ಸ್ವಾಗತ. ವೆಲ್ಕಮ್ ಬ್ಯಾಕ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಬೂತ್ಕಾಯಿನ್ ದೂರವಾಣಿ ಯಂತ್ರವು ಒಂದು ಕಾಲದಲ್ಲಿ ಸಾರ್ವಜನಿಕ ಸಂವಹನದ ಜೀವಾಳವಾಗಿತ್ತು. ಇಂದು ಅದು ನೆನಪಾಗಿ ಉಳಿದಿದ್ದರೂ ತಂತ್ರಜ್ಞಾನದ ಬೆಳವಣಿಗೆಯ ಮಹತ್ವವನ್ನು ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ನಾವು ನೋಡಿದ ಬೂತ್ಕಾಯಿನ್ ಇಂದು ಕಾಣೆಯಾಗಿರಬಹುದು. ಆದರೆ ನಮ್ಮ ನೆನಪುಗಳಲ್ಲಿ, ನಮ್ಮ ಇತಿಹಾಸದಲ್ಲಿ, ನಮ್ಮ ಜೀವನದ ಪಾಠಗಳಲ್ಲಿ ಅದು ಎಂದಿಗೂ ಜೀವಂತ. ಇಂತಹ ಹಳೆಯ ಸಾಧನಗಳನ್ನು ನೆನಪಿಸಿಕೊಳ್ಳುವುದೇ ನಮ್ಮ ಸಂಸ್ಕೃತಿಗೆ ಗೌರವ. ಬೂತ್ಕಾಯಿನ್ ಹೇಗೆ ಕೆಲಸ ಮಾಡುತ್ತಿತ್ತು? ಈ ಯಂತ್ರದ ಕಾರ್ಯವಿಧಾನ ತುಂಬಾ ಆಸಕ್ತಿದಾಯಕ. ಮೊದಲಿಗೆ ಕರೆ ಮಾಡಲು 1 ರೂ ಅಥವಾ 2 ರೂ ನಾಣ್ಯ ಹಾಕಬೇಕು. 2 ನಂತರ ಕರೆ ಸಂಪರ್ಕವಾದ ಮೇಲೆ ಸಮಯ ಎಣಿಕೆ ಪ್ರಾರಂಭ. 3 ನಿರ್ದಿಷ್ಟ ಸಮಯದ ನಂತರ ಮತ್ತೆ ಕಾಯಿನ್ ಹಾಕದಿದ್ದರೆ ಕರೆ ಕಡಿತ. 4 ಕಾಯಿನ್ ಸಿಕ್ಕಿ ಹಾಕಿಕೊಂಡರೆ ಯಂತ್ರ ಕಲುಷಿತವಾಗಿ ಕೆಲಸ ಮಾಡುತ್ತಿರಲಿಲ್ಲ. 5 ಕೆಲವು ಯಂತ್ರಗಳಲ್ಲಿ ಕೀಪ್ಯಾಡ್, ಕೆಲವು ಯಂತ್ರಗಳಲ್ಲಿ ರೋಟರಿ ಡಯಲ್ ಕೂಡ ಇತ್ತು. ಇದು ಆ ಕಾಲದ ಅಡ್ವಾನ್ಸ್ಡ್ ಟೆಕ್ನಾಲಜಿಯಾಗಿತ್ತು. ತುರ್ತು ಸಂದರ್ಭಗಳಲ್ಲಿ ಪಾತ್ರ. ಬೂತ್ಕಾಯಿನ್. ಅಪಘಾತ ಸಮಯದಲ್ಲಿ, ಪೊಲೀಸ್ ಕರೆ, ಆಸ್ಪತ್ರೆ ಸಂಪರ್ಕ, ಕುಟುಂಬಕ್ಕೆ ತುರ್ತು ಸುದ್ದಿ. ಈ ಎಲ್ಲ ಸಂದರ್ಭಗಳಲ್ಲಿ ಜೀವರಕ್ಷಕ ಸಾಧನವಾಗಿತ್ತು. ಮೊಬೈಲ್ ಇಲ್ಲದ ಕಾಲದಲ್ಲಿ ಬೂತ್ಕಾಯಿನ್ ಇದ್ದ ಜಾಗವೇ ಭರವಸೆಯ ಕೇಂದ್ರ. ಸಾಮಾಜಿಕ ಜೀವನದ ಜೊತೆಗಿನ ಸಂಬಂಧ. ಬೂತ್ಕಾಯಿನ್ ಕೇವಲ ಯಂತ್ರ ಅಲ್ಲ, ಅದು ಜನರು ಸಾಲಾಗಿ ನಿಲ್ಲುವ ಸ್ಥಳ. ಪ್ರೀತಿ, ನೋವು, ಖುಷಿ, ಆಲ್ ಇಮೋಷನ್ಸ್ ಇರುವ ಜಾಗ. ಪತ್ರ ಬಾರದ ಸುದ್ದಿ ಕೇಳುವ ಸ್ಥಳ. ವಿದೇಶದಲ್ಲಿರುವವರ ಜೊತೆ ಮಾತಾಡುವ ಕನಸಿನ ಬಾಗಿಲು. ಇಂದು ಏಕೆ ಕಾಣೆಯಾಗಿವೆ? ಇಂದು ಬೂತ್ಕಾಯಿನ್ ಕಾಣೆಯಾಗಿರುವ ಕಾರಣಗಳು: ಮೊಬೈಲ್ ಫೋನ್ ಎಲ್ಲರ ಕೈಯಲ್ಲಿ. ಇಂಟರ್ನೆಟ್ ವಿಡಿಯೋ ಕಾಲ್ಸ್. ಮೇಂಟೆನೆನ್ಸ್ ಕಾಸ್ಟ್ ಹೆಚ್ಚು. ವ್ಯಾಂಡಲಿಸಂ ಹಾನಿ. ಆದ್ದರಿಂದ ಸರ್ಕಾರ ನಿಧಾನವಾಗಿ ಈ ವ್ಯವಸ್ಥೆಯನ್ನು ಮುಚ್ಚಿತು. ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ವ್ಯಾಪಕ ಬಳಕೆ. ಕಡಿಮೆ ನಿರ್ವಹಣೆ ಮತ್ತು ಹೆಚ್ಚು ವೆಚ್ಚ. ಜನರಿಗೆ ವೈಯಕ್ತಿಕ ಫೋನ್ಗಳ ಸುಲಭ ಲಭ್ಯತೆ. ನಾವು ಕಲಿಯಬೇಕಾದ ಪಾಠ. ಬೂತ್ಕಾಯಿನ್ ನಮಗೆ ಕಲಿಸುವ ಪಾಠ: ತಂತ್ರಜ್ಞಾನ ಸದಾ ಬದಲಾಗುತ್ತದೆ, ಆದರೆ ಅದರ ಹಿಂದಿನ ಶ್ರಮ ಮರೆಯಬಾರದು. ಸರಳ ಸಾಧನಗಳು ದೊಡ್ಡ ಬದಲಾವಣೆ ತರುತ್ತವೆ. ಸ್ನೇಹಿತರೆ, ಇಂದು ನಾವು ನೋಡಿದ ಬೂತ್ಕಾಯಿನ್ ಇಂದು ಕಾಣೆಯಾಗಿರಬಹುದು. ಆದರೆ ನಮ್ಮ ನೆನಪುಗಳಲ್ಲಿ, ನಮ್ಮ ಇತಿಹಾಸದಲ್ಲಿ, ನಮ್ಮ ಜೀವನದ ಪಾಠಗಳಲ್ಲಿ ಅದು ಎಂದಿಗೂ ಜೀವಂತ. ಇಂತಹ ಹಳೆಯ ಸಾಧನಗಳನ್ನು ನೆನಪಿಸಿಕೊಳ್ಳುವುದೇ ನಮ್ಮ ಸಂಸ್ಕೃತಿಗೆ ಗೌರವ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.